ಹುಡುಗಿ ಮತ್ತು ಹುಡುಗ ಇಬ್ಬರು ಜನ ಇದ್ದರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಅವನು 3rd ಕ್ಲಾಸ್, ಏನ್ ಬೇಕಾದ್ರೂ ಮಾಡ್ತಾನೆ. ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಬೆಟ್ಟದ ತಪ್ಪಲಲ್ಲಿರುವಂತಹ ರೆಸಾರ್ಟ್ ಒಂದರಲ್ಲಿ ಭೀಕರ ಘಟನೆಯೊಂದು ನಡೆದಿದೆ. ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ ಬೆಂಗಳೂರು ಮೂಲದ ಯುವತಿಯೊಬ್ಬಳು ರೆಸಾರ್ಟ್ನ ಕೋಣೆಯಲ್ಲಿ ನಿಗೂಢವಾಗಿ ಶವವಾಗಿ ಪತ್ತೆಯಾಗಿದ್ದಾಳೆ. ಅದೇ ಕೋಣೆಯಲ್ಲಿ ಆಕೆಯ ಪ್ರಿಯಕರ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದು ಯುವತಿಯನ್ನ ಕೊಲೆ ಮಾಡಿ ಆತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಆ ಯುವತಿಯ ತಾಯಿ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಈ ಹಿಂದೆ ನಡೆದಂತಹ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಆಕೆ ಬಯಲು ಮಾಡಿದ್ದಾರೆ. ತುಂಬಾ ಮನೆಗಳಲ್ಲಿ ರಕ್ಷಣೆ ಮಾಡಿದ್ವು, ಆಗ್ಲಿಲ್ಲ. ನನಗೆ ಎಲ್ಲೆಲ್ಲಿ ಇಟ್ರು ಬಂದಿದ್ದಾನೆ, ಬೆದರಿಸಿದ್ದಾನೆ, ನನಗೂ ಹೆದರಿಕೆ ಎಲ್ಲ ಕೊಟ್ಟು ಫೋನ್ಗಳು ಮಾಡಿಸಿದ್ದಾನೆ. ಯಾರೋ ಮೌಲಿಗಳಿಂದ ಎಲ್ಲ ಮಾಡಿಸಿದ್ದಾನೆ. ಸಾಯಿಸ್ತೀನಿ ನಿನ್ನನ್ನ, ನಿನ್ನ ಮಗಳ ರಕ್ಷಣೆ ಕೊಡ್ತಾ ಇದೀಯ ಅಲ್ವಾ, ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂದಾಗ ಹಿಂದೆ ಅವಳೇನೋ ಅಂದಿದ್ದಕ್ಕೆ ಅವಳನ್ನೂ ಹೊಡೆದು ಮಾಡಿ ಕೇಸ್ ಎಲ್ಲ ಆಗಿ FIR ಅವಳೇ ಕೊಟ್ಟಿದ್ದಾಳೆ ಸರ್. ಅವನ ಮೇಲೆ ಕಂಪ್ಲೀಟ್ ಎದುರಿಸಿದ್ದಾನೆ. ನಿನ್ನನ್ನು ತಗೊಂಡೋಗಿ ಅಲ್ಲಿ ಸರ್ವೆಂಟ್ ತರ ನೋಡ್ಕೊಳ್ತೀನಿ. ನನ್ನ ಹತ್ರ ಹೇಳಿದ್ಲು, ಅಮ್ಮ ನನ್ಗೆ ಯಾರನ್ನಾದ್ರೂ ನೋಡಿ ಮದ್ವೆ ಮಾಡ್ಬಿಡಮ್ಮ, ಫಾರಿನ್ ಕಡೆ ಅಂದ್ಲು. ಫಾರಿನ್ ಹುಡುಗನ್ನೇ ನೋಡ್ಬೇಕು, ನನ್ನ ಇಲ್ಲಿ ಇಟ್ಕೊಳ್ಬೇಡಮ್ಮ, ಅವ್ನು ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ಲು. ಇನ್ನು ಇಲ್ಲಿ ಕೊಲೆಯಾದಂತಹ ಯುವತಿಯನ್ನ ಬೆಂಗಳೂರಿನ ಬನಶಂಕರಿ ನಿವಾಸಿ ಸಾಯಿ ಸುರಭಿ ಅಂತ ಗುರುತಿಸಲಾಗಿದೆ. ಈಕೆ ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿರುವಂತಹ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ಸೇವೆಯನ್ನ ಆರಂಭಿಸಿದ್ರು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾದ ಆಕೆಯ ಪ್ರಿಯಕರನನ್ನ ಕೇರಳದ ಕೋಜಿಕೋಡ್ ಮೂಲದ ಸಂಜಿತ್ ಅಲಿ ಅಂತ ಗುರುತಿಸಲಾಗಿದೆ. ಈತ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಜೀವನೋಪಾಯಕ್ಕಾಗಿ ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ. ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಸಂಜಿತ್ ಅಲಿ ಶನಿವಾರದಂದು ನಂದಿ ಬೆಟ್ಟದ ತಪ್ಪಲಿನ ಮುದ್ದೇನಹಳ್ಳಿ ಬಳಿ ಇರುವಂತಹ ರೆಸಾರ್ಟ್ಗೆ ಬಂದು ಅಲ್ಲಿ ಒಂದು ರೂಮ್ ಅನ್ನ ಪಡ್ಕೊಂಡಿದ್ದ. ಅದೇ ರೂಮ್ಗೆ ಸಾಯಿ ಸುರಭಿ ಕೂಡ ಬಂದಿದ್ದಾಳೆ. ಆದ್ರೆ ಆಕೆ ಯಾವಾಗ ಕೋಣೆಗೆ ಬಂದಿದ್ಲು ಅನ್ನೋ ಮಾಹಿತಿ ಇದುವರೆಗೂ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಸೋಮವಾರ ಬೆಳಗ್ಗೆ ತನಕ ಆತ ರೂಮ್ ಅನ್ನ ಪಡ್ಕೊಂಡಿದ್ದ. ಸೋಮವಾರ ಚೆಕ್ಔಟ್ ಆಗ್ಬೇಕಾಗಿತ್ತು. ಆದ್ರೆ ಚೆಕ್ಔಟ್ ಟೈಮ್ ಆದ್ರೂ ಕೂಡ ಆತ ಹೊರಗಡೆ ಬಾರದೇ ಇದ್ದಾಗ ರೆಸಾರ್ಟ್ ಸಿಬ್ಬಂದಿಗೆ ಅನುಮಾನ ಬಂದಿದೆ. ರೂಮ್ ಬಳಿ ಬಂದಿದ್ದಾರೆ, ರೂಮ್ನ ಬಾಗಿಲು ಬಡ್ತಿದ್ದಾರೆ. ಫೋನ್ ಮಾಡಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಒಳಗಡೆಯಿಂದ ಬಂದಿಲ್ಲ. ಇದರಿಂದ ಆತಂಕಗೊಂಡಂತಹ ರೆಸಾರ್ಟ್ ಆಡಳಿತ ಮಂಡಳಿ ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ರೆಸಾರ್ಟ್ ಸಿಬ್ಬಂದಿ ಮಾಹಿತಿ ಕೊಡ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ರೆಸಾರ್ಟ್ ಕೋಣೆಯ ಬಾಗಿಲನ್ನ ಮುರಿದು ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಭೀಕರ ದೃಶ್ಯ ಕಣ್ಣಿಗೆ ಬಿದ್ದಿದೆ. ಸಾಯಿ ಸುರಭಿ ಹಾಸಿಗೆಯ ಮೇಲೆ ಶವವಾಗಿ ಬಿದ್ದಿದ್ಲು. ಆಕೆಯ ಕುತ್ತಿಗೆಗೆ ಹಗ್ಗವನ್ನ ಬಿಗಿಯಾಗಿ ಕಟ್ಟಲಾಗಿದ್ದು ಉಸಿರುಗಟ್ಟಿಸಿ ಅಥವಾ ನೇಣು ಬಿಗಿದು ಕೊಲೆ ಮಾಡಿರುವ ಲಕ್ಷಣಗಳು ಕಂಡುಬಂದಿವೆ. ಅದೇ ಹಾಸಿಗೆಯ ಪಕ್ಕದಲ್ಲಿ ಸಂಜಿತ್ ಅಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ. ಕೋಣೆಯಲ್ಲಿ ಕೆಲವು ಡೈರಿ ಬರಹಗಳು ಹಾಗೂ ಮಾತ್ರೆಗಳು ಪತ್ತೆಯಾಗಿದ್ದು ಆಕೆಯನ್ನ ಕೊಂದು ತಾನೂ ಕೂಡ ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮುದ್ದೇನಹಳ್ಳಿ ಗ್ರಾಮಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟಲ್ಲಿ ಒಂದು ಹೋಮ್ ಸ್ಟೇಯಲ್ಲಿ ಒಂದು ಬಾಡಿ ಸಿಕ್ಕಿತ್ತು. ನಮಗೆ ಈ ಥರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಓನರ್ ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಇವರು ಎಲ್ಲರೂ ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕಲಿ ಯಾರ್ದು ಒಬ್ಬರು ಹುಡುಗಿ ಮತ್ತು ಹುಡುಗ ಇಬ್ಬರು ಜನ ಇದ್ದರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರದವರು. ಅವ್ರದ್ದು ಏನು ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಷಿಯಸ್ ಇದ್ದರು. ಹುಡುಗಾಗಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ.
ಮೋಸ್ಟ್ ಪ್ರಾಬ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತೊಗೊಳ್ತೀವಿ ಏನಾಗಿದೆ ಏನು ನಡೆದಿದೆ. ಬಟ್ ಇಲ್ಲಿ ಹೋಮ್ ಸ್ಟೇ ಓನರ್ ಮತ್ತು ಕೇರ್ ಟೇಕರಿಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ದರು ಅವ್ರದ್ದು. ಮತ್ತು ಮೊದಲೇ ಬೆಂಗಳೂರಲ್ಲಿ ಕೂಡ ಯಾವುದು ಮಿಸ್ಸಿಂಗ್ ಕೇಸ್ ಆಗಿದೆ, ಏನಾದರೂ ಲವ್ ಅಫೇರ್ ಇರಬೇಕು, ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವು ಈಗ ಬೇರೆ ಎಲ್ಲ ರೀತಿ ಆ್ಯಂಗಲ್ ನೋಡಿಕೊಂಡು ಫ್ಯಾಮಿಲಿದವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ, ಹುಡುಗಿದು ಫ್ಯಾಮಿಲಿದವ್ರಿಗೆ. ಅದನ್ನು ಪರಿಶೀಲನೆ ಮಾಡ್ತೀವಿ, ಏನು ಕಂಪ್ಲೇಂಟ್ ಕೊಡ್ತಾರೆ ಅದು ಕಂಪ್ಲೇಂಟ್ ತೊಗೊಳ್ತೀವಿ. ಡೈರಿಯಲ್ಲಿ ಏನೋ ಬರೆದಿದ್ದಾರೆ ಅಂತಕ್ಕಂಥದ್ದು? ಹೌದು, ಡೈರಿಯಲ್ಲಿ ನಮಗೆ 2 ಜಾಗ ಸಿಕ್ಕಿದೆ. ಬಹುಶಃ 2 ಜನದು ಇರಬೇಕು, ಅಥವಾ ಅದು ಚೆಕ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ ಯಾರು ಬರೆದಿದ್ದಾರೆ ಅದನ್ನು. ಬಟ್ ಏನಾದರೂ ಬರೆದು ಅವರು ಇಟ್ಟಿದ್ದಾರೆ ಅಲ್ಲಿ, ಅದು ನಿಜ. ಸದ್ಯ ಪೊಲೀಸರು ಸಂಜಿತ್ ಅಲಿಯನ್ನ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆಯನ್ನ ಕೊಡಿಸುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ಸಾಕ್ಷ್ಯಗಳನ್ನ ಕೂಡ ಕಲೆ ಹಾಕಿದೆ. ಈ ಎಲ್ಲ ವಿಚಾರಗಳು ಬಯಲಾಗ್ತಾ ಇದ್ದಂತೆ ಯುವತಿ ಸಾಯಿ ಸುರಭಿ ತಾಯಿ ಗೀತಾ ಅವರು ಹಾಗೆ ಅವರ ಸಹೋದರ ಶಂಕರ್ ನಾರಾಯಣ್ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇದು ಲವ್ ಜಿಹಾದ್ ಪ್ರಕರಣ ಅಂತ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ನನ್ನ ಮಗಳು ಕೇವಲ 10 ದಿನಗಳ ಹಿಂದೆಯಷ್ಟೇ ಮುದ್ದೇನಹಳ್ಳಿ ಆಸ್ಪತ್ರೆಗೆ ಕೆಲಸಕ್ಕೆ ಅಂತ ಸೇರಿದ್ಲು. ಆಕೆಗೆ ಓಡಾಡೋದಕ್ಕೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ನಾವು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಣ್ಣ ಮನೆಯನ್ನ ಬಾಡಿಗೆ ಕೂಡ ಮಾಡಿಕೊಟ್ಟಿದ್ವಿ. ವಾರಾಂತ್ಯದಲ್ಲಿ ನಾವು ಬೆಂಗಳೂರಿನಿಂದ ಆಕೆಯ ಮನೆಗೆ ಹೋಗ್ತಾ ಇದ್ವಿ. ಶನಿವಾರ ಆಸ್ಪತ್ರೆಯಲ್ಲಿ ಸತ್ಸಂಗ ಇದೆ, ಹಾಗಾಗಿ ನಾನು ಅಲ್ಲೇ ಉಳ್ಕೊಳ್ತೀನಿ ಅಂತ ಮಗಳು ಹೇಳಿದ್ಲು. ಆದರೆ ಹೀಗಾಗತ್ತೆ ಅಂತ ನಾವು ಕನಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಇನ್ನು ಸಂಜಿತ್ ಅಲಿ ನನ್ನ ಮಗಳಿಗೆ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದ. ಆಕೆಗೆ ಬಲವಂತವಾಗಿ ಡ್ರಗ್ಸ್ ಹಾಗೂ ಮದ್ಯ ಸೇವಿಸುವಂತೆ ಆತ ಒತ್ತಾಯಿಸ್ತಾ ಇದ್ದ. ಈ ಹಿಂದೆ ಆತನ ಕಾಟದಿಂದ ಮಗಳನ್ನ ಬಿಡಿಸಿ ರಿಹ್ಯಾಬಿಲಿಟೇಷನ್ ಕೇಂದ್ರಕ್ಕೂ ಕೂಡ ಸೇರಿಸಿ ಆಕೆಯನ್ನ ಗುಣಪಡಿಸಿದ್ವಿ. ಆದರೆ ಮತ್ತೆ ನನ್ನ ಮಗಳ ಸಂಪರ್ಕಕ್ಕೆ ಆತ ಬಂದಿದ್ದಾನೆ. ಆತನ ಸಹವಾಸಕ್ಕೆ ಹೋಗದಿದ್ದರೆ ನನ್ನ ಮಗಳು ಇಂದು ನಮ್ಮೊಂದಿಗೆ ಇರ್ತಾ ಇದ್ಲು ಅಂತ ತಾಯಿ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ. ಈ ಹಿಂದೆ ಆತನ ವಿರುದ್ಧ ನಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ವಿ ಅಂತ ಸುರಭಿ ತಾಯಿ ಗೀತಾ ಆರೋಪವನ್ನ ಮಾಡಿದ್ದಾರೆ. ಇನ್ನು ಕೊಲೆ ಹಾಗೂ ಆತ್ಮಹತ್ಯೆ ಯತ್ನದಡಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ಮುಖ್ಯ ಆರೋಪಿ ಸಂಜಿತ್ ಅಲಿ ಚೇತರಿಸಿಕೊಂಡು ಪ್ರಜ್ಞೆಗೆ ಬಂದ ಬಳಿಕವಷ್ಟೇ ಈ ನಿಗೂಢ ಕೊಲೆಯ ಹಿಂದಿನ ಅಸಲಿ ಕಾರಣ ಹಾಗೂ ರೆಸಾರ್ಟ್ನಲ್ಲಿ ಏನಾಯಿತು ಅನ್ನೋ ಸಂಪೂರ್ಣ ಸತ್ಯ ಹೊರಬರಬೇಕಾಗಿದೆ. ಹುಡುಗಿ ಮತ್ತು ಹುಡುಗ 2 ಜನ ಇದ್ದರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಆಯ್ತು, 1 ನಿಮಿಷ ಬನ್ನಿ, ನಾನು ಇರಲ್ಲ, ಬನ್ನಿ, ಮಗಳು ಬರ್ತಾಳ, ಅವನ್ನ ನಾನು ಸಾಯಿಸ್ಬೇಕು. ಅವನು 3rd ಕ್ಲಾಸ್, ಏನ್ ಬೇಕಾದ್ರೂ ಮಾಡ್ತಾನೆ.